ಎಲ್ಲರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಚಿಕನ್ ಕಬಾಬ್ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ್ರಿ. ಇದ್ರೊಳಗೆ ನಾವು ಯಾವುದು ಜಾಸ್ತಿ ಕಲರ್ ಆಗಲಿ ಮಸಾಲೆ ಆಗಲಿ ಹಾಕೋಂಗಿಲ್ಲ. ಸಿಂಪಲ್ ಆಗಿ ಮನ್ಯಾಗ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮೊದಲ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕೊಳ್ಳೋಣ್ರಿ. ಅದಕ್ಕೆ ಮತ್ತೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಾಕೊಳ್ಳೋಣ್ರಿ. ಮೈದಾ ಹಾಕಿದಾದ್ಮ್ಯಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ. ಇಲ್ಲಿ ನಿಮ್ಮ ಸ್ಪೈಸ್ ಹೆಂಗೈತಿ ಅದ್ರ ತಕ್ಕಂಗೆ ನೀವು ಖಾರ ಹೆಚ್ಚು ಕಮ್ಮಿ ಮಾಡ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. 1 ಚಿಟಿಗೆ ಆಗುವಷ್ಟು ಅರಿಶಿನ ಹಾಕೋರಿ. ಆಮೇಲೆ ಅದಕ್ಕೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾ ಇಲ್ಲೇ ಮೊಸರು ಹಾಕ್ಕೊಂಡೀನಿ. ನೀವು ಬೇಕಂದ್ರೆ ಎಗ್ಗು ಯೂಸ್ ಮಾಡ್ಕೋಬೋದು. ಇಲ್ಲಿ ನನ್ನ ಕಡೆ ಎಗ್ ಇಲ್ಲ, ಅದ್ರ ಸಂಬಂಧ ನಾನು ಮೊಸರು ಯೂಸ್ ಮಾಡ್ಕೊಂಡು ಮಾಡಾಕತ್ತೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೋರಿ. ಸ್ವಲ್ಪ ಹಾಕೊಂಡು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಇಲ್ಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತಿದ್ದೆ. 1/2 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಕ್ಕೆ ಸ್ವಲ್ಪ ಕಸೂರಿ ಮೆಂತಿ ಹಾಕೋರಿ. ಹಾಕೊಂಡು ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಆದ್ಮ್ಯಾಗ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಬೋನ್ಲೆಸ್ ಇಷ್ಟಿಷ್ಟು ಪೀಸ್ ಮಾಡ್ಕೊಂಡು ಚಿಕನ್ ತೊಗೊಂಡೀನಿ. ಇವಷ್ಟು ಚಿಕನ್ನ ಇದಕ್ಕೆ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಇಲ್ಲಿ ನಾವು ಚಿಕನ್ನ ಅರಿಶಿನ ಮತ್ತು ಉಪ್ಪು ಹಾಕಿ ಕರೆಕ್ಟಾಗಿ ವಾಶ್ ಮಾಡ್ಕೊಂಡು ಬಂದೀವಿ. ಇದು ಅಷ್ಟು ಹಿಟ್ಟು ಚಿಕನ್ ಜೊತೆ ಕೂಡಬೇಕು, ಅಲ್ಲಿವರೆಗೂ ಇದನ್ನು ಕರೆಕ್ಟಾಗಿ ಕೋಟ್ ಆಗಬೇಕು ಚಿಕನ್ ಜೊತೆ. ಅಲ್ಲಿವರೆಗೂ ಇದನ್ನು ಏನು ಮಾಡಿರಿ, ಮಿಕ್ಸ್ ಮಾಡ್ಕೊರಿ. ಅಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಮ್ಯಾರಿನೇಟಾಗಿ ಹಾಕ್ಬಿಡ್ರಿ. ಪೂರ್ತಿ ಮ್ಯಾರಿನೇಟ್ ಆದ್ಮ್ಯಾಗ ನಾ ಇಲ್ಲೊಂದು ಬಾಳ್ಗಿ ತೊಗೊಂಡು ಎಣ್ಣೆ ಬಿಸಿ ಇಟ್ಕೊಳಕತ್ತೀನಿ. ಎಣ್ಣೆ ಅಷ್ಟು ಕರೆಕ್ಟಾಗಿ ಕಾದಾದ್ಮ್ಯಾಗ ಈಗ ಒಂದೊಂದು ಚಿಕನ್ ಪೀಸ್ ಕರಿಯಾಕೆ ಹಾಕೋಣ. ಇವು ಮೊದಲು ಎಣ್ಣೆಗೆ ಹಾಕಿದ ಕೂಡಲೇ ಏನು ಬಬಲ್ಸ್ ಫಾರ್ಮೇಷನ್ ಹಾಕವಲ್ಲ ಅವಷ್ಟು ಸ್ವಲ್ಪ ಹೊತ್ತಿಗೆ ಹೊಕ್ಕವ್ರಿ. ಅದಾದ್ಮ್ಯಾಗ ಅವಷ್ಟು ಬ್ರೌನ್ ಆಗೋ ಮಟ್ಟನೂ ಅವನ್ನ ಅಷ್ಟು ಕರ್ಕೋಬೇಕು ಚಲೋತ್ನಂಗೆ. ಇಲ್ಲಿ ನೋಡ್ರಿ, ನಾ ತೋರಿಸ್ತೀನಿ. ಈಗ ಗೋಲ್ಡನ್ ಕಲರ್ ಬಂದಾವ ಇವಷ್ಟು. ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಕರೆದ್ರೆ ಈ ಥರ ಬ್ರೌನ್ ಕಲರ್ ಬರ್ತಾವೆ. ಈ ಕಲರ್ ಆದ್ಮ್ಯಾಗ ಇವನ್ನ ತಕ್ಕೋಬೇಕು. ಈ ಸ್ಟೇಜ್ನಾಗ ಒಳಗಿನ ಚಿಕನ್ ಅಷ್ಟು ಕರೆಕ್ಟಾಗಿ ಬೆಂದಿರ್ತೈತಿ. ಆ ಗೋಲ್ಡನ್ ಕಲರ್ ಬಂದಾಗ ತಕೊಂಡ್ಬಿಟ್ರಿ ಅಂದ್ರೆ ಮ್ಯಾಗಿನ ಕೋಟ್ ಅಷ್ಟು ಅದು ಪೂರ್ತಿ ಕರೆದಿರ್ತೈತಿ, ಒಳಗೆ ಚಿಕನ್ ಬೆಂದಿರೋದಿಲ್ಲ. ಅದ್ರ ಸಂಬಂಧ ಈಗ ನೋಡ್ರಿ, ಇಲ್ಲಿ ನಮ್ಮ ಚಿಕನ್ ರೆಡಿ ಆಗ್ಯಾವು. ನೋಡ್ರಿ, ಬೆಳಕಿಗೆ ತೊಗೊಂಡ್ರೆ ಇಷ್ಟು ಮಸ್ತ್ ಕಾಣ್ತಾವು. ಸೇಮ್ ಅಂಗಡಿ ಸ್ಟೈಲ್ ಆಗ್ಯಾವು. ಅಂಗಡ್ಯಾಗ ಮನ್ಯಾಗ ಮಾಡಿದ್ದಂತ ಗೊತ್ತಾಗಂಗಿಲ್ಲ, ಅಷ್ಟು ಚಲೋ ಆಗ್ಯಾವ್ರಿ. ಮನ್ಯಾಗ ಮಾಡ್ಕೊಂಡು ನೋಡ್ರಿ ನೀವು. ಅಂಗಡ್ಯಾಗಾದ್ರೆ ಕಲರ್ ಹಾಕ್ತಾರೆ, ಕಲರ್ ಬರೋ ಸಂಬಂಧ. ಇಲ್ಲಿ ನಾವು ಯಾವುದೇ ಥರ ಕಲರ್ ಆಗಲಿ ಹಾಕಿಲ್ಲ, ಪೂರ್ತಿ ಮನ್ಯಾಗ ಹೋಮ್ ಸ್ಟೈಲ್ ಮಾಡ್ಕೊಂಡೀವಿ. ಮತ್ತು ಯಾವುದೂ ಜಾಸ್ತಿ ಮಸಾಲನೂ ಹಾಕಿಲ್ಲ ನಾವು. ಮತ್ತು ಔಟರ್ ಕೋಟೂ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದೈತ್ರಿ. ಈಗ ನಾನೊಂದು ತೋರಿಸ್ತೇನೆ ನೋಡ್ರಿ ನಿಮಗೆ, ಎಷ್ಟು ಚಲೋ ಬಂದೈತಿ ಅಂಥೇಳಿ. ಈ ಥರ ನೀವು ಮನ್ಯಾಗ ಮಾಡ್ಕೊರಿ. ಪೂರ್ತಿ ಕೆಮಿಕಲ್ ಫ್ರೀ ಇರ್ತೈತಿ. ಒಮ್ಮೆ ಟ್ರೈ ಮಾಡಿರಿ. ಹೆಂಗಾಗ್ಯಾವಂತ ಕಮೆಂಟ್ ಬಾಕ್ಸ್ದಾಗ ನಂಗೆ ತಿಳಿಸ್ರಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ಕೊರಿ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.